ಇನ್ನು ಘಟಪ್ರಭಾ ನದಿಯ ಅಬ್ಬರಕ್ಕೆ 500 ಗ್ರಾಮಗಳು ಕಂಗಾಲಾಗಿ ಹೋಗಿದೆ. ಬೆಳಗಾವಿಯ ಗೋಕಾಕ್ ತಾಲೂಕಿನ ಮೆಳವಂಕಿಯಲ್ಲಿ ಅವಾಂತರ ಸೃಷ್ಟಿಯಾಗಿರೋದು. ಮೆಳವಂಕಿಯ 500 ಗ್ರಾಮಗಳಿಗೆ ಘಟಪ್ರಭಾ ನೀರು ಲಗ್ಗೆ ಇಟ್ಟಿರೋದ್ರಿಂದ ಏಕಾಏಕಿ ಈ ರೀತಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದರಿಂದ ಜನರು ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ. ಸಾಕಷ್ಟು ಕುಟುಂಬಸ್ಥರು ಈ ರೀತಿ ಕಾಣೆಯಾಗಿದ್ದನ್ನು ಕಂಡು ಒಂದು ಶ್ವಾನ ಕೂಡ ಕಂಗಾಲಾಗಿದ್ದ ಘಟನೆ ನಡೆದಿದೆ. ಮನೆಯಲ್ಲಿ ಹೆದರಿ ಬೊಗಳ್ತಾ ಇದ್ದಂತಹ ಶ್ವಾನವನ್ನು ಅದಾದ ಮೇಲೆ ಮಾಲೀಕ ಕರೆಕೊಂಡು ಬಂದಿದ್ದಾರೆ. ಮೊಣಕಾಲುದ್ದದ ನೀರಲ್ಲೇ ಬೈಕ್ನಲ್ಲಿ ತೆರಳಿ ಅಲ್ಲಿ ಶ್ವಾನದ ರಕ್ಷಣೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೇನೆ ಬೆಳಗಾವಿ ಜಿಲ್ಲೆಯಾದ್ಯಂತ ಕಳೆದ 2 ವಾರಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಾಗಾಗಿ ಸಹಜವಾಗಿ ಗೋಕಾಕ್ ಹಾಗೇನೆ ಮೂಡಲಗಿ ತಾಲೂಕಿನ ಹಲವು ಹಳ್ಳಿಗಳು ಈಗ ಸಂಪರ್ಕವನ್ನ ಕಡಿದುಕೊಳ್ಳೋದರ ಜೊತೆಗೆ ಹಲವು ಹಳ್ಳಿಗಳು ಏನಂತಂದ್ರೆ ಮುಳುಗಡೆ ಆಗಿರುವಂಥದ್ದು. ಪ್ರಮುಖವಾಗಿ ನೋಡ್ಬೋದು ಏನಂತಂದ್ರೆ ಜನ ಜಾನುವಾರುಗಳನ್ನು ಈಗ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು, ಅಂದರೆ ಇದು ಮೆಳವಂಕಿ ಗ್ರಾಮ, ನಾನು ಏನು ತೋರಿಸ್ತಾ ಇದ್ದೀನಿ ಮೆಳವಂಕಿ ಗ್ರಾಮ ಸಂಪೂರ್ಣವಾಗಿ ಏನಂತಂದರೆ ನಡುಗಡ್ಡೆಯಾಗಿ ಮಾರ್ಪಟ್ಟಿರುವಂಥದ್ದು. ಸುತ್ತಲೂ ಸಹ ಏನಂತಂದರೆ ಘಟಪ್ರಭಾ ನದಿ ಸುತ್ತುವರೆದಿದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಜನ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಇಲ್ಲೊಬ್ಬರು ನಾಯಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಹೊಲದಲ್ಲಿ ನಿಮ್ಮ ಏನು ಮನೆಗಳಿಗೆ ಒಳಗಡೆ ಎಷ್ಟು ಮನೆಗಳಿಗೆ ನೀರು ನುಗ್ಗಿದೆ? ಸುಮಾರು ಒಂದು 300-400 ಮನೆಗೆ ನೀರು ನುಗ್ಗಿದೆ ಸರ್. ಇದು ಮತ್ತೆ ನಿಮ್ಮ ನಾಯಿ ಹೊರಗಡೆ ತೊಗೊಂಡು ಹೋಗ್ತಾ ಇದ್ದೀರಿ, ಇದು ಒಂದೇ ಉಳಿದೈತೆ? ಇನ್ನೂ ಸಾಮಾನು ಅದಾವ? ಇನ್ನೂ ಅದಾವ ಸರ್, ಇನ್ನೂ ಅದಾವ ಸರ್. ಅಲ್ಲ, ನಿಮ್ಮ ನಾಯಿ ಏನು ಭಾಳ ಅಚ್ಚುಮೆಚ್ಚ ಇದೆ? ನಾವು ಹೋಗೋಣ ಅಂತ ಅಳ್ತಾ ಇದೆ ಸರ್, ಅದ್ರ ಕಾರಣದಿಂದ ನಾವು ಕರ್ಕೊಂಡು ಬರ್ತಾ ಇದ್ವಿ. ಅದು ಅಳ್ತಾ ಇದೆ? ಹೌದು ಸರ್. ನಿಮ್ಮ ಜೊತೆ ಈಗಾಗಲೇ ನೀವು ಪರಿಹಾರ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದೀರಿ? ಆಗಿವೆ ಸರ್, ಈಗ ಆಲ್ರೆಡಿ ಎಲ್ಲ ಹೋಗಿದ್ವಿ ಎಲ್ಲ ಜನ, ಅಷ್ಟು ಜನ ಆಯ್ತು ಸರ್. ಇಲ್ಲಿ ದೃಶ್ಯದಲ್ಲಿ ಸಹ ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಏನಂತಂದರೆ ಇಲ್ಲಿರ್ತಕ್ಕಂಥ ಸುಮಾರು 400ಕ್ಕೂ ಅಧಿಕ ಮನೆಗಳು ಏನಂತಂದರೆ ಘಟಪ್ರಭಾ ನದಿ ನೀರಿನಲ್ಲಿ ಮುಳುಗಡೆಯಾಗಿರುವಂಥದ್ದು. ಹಾಗಾಗಿ ಸಹಜವಾಗಿ ಇಲ್ಲಿರ್ತಕ್ಕಂಥ ಜನರನ್ನು ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ. ಶಿಫ್ಟ್ ಮಾಡಿ ಅವರಿಗೆ ತಾತ್ಕಾಲಿಕ ಒಂದು ವ್ಯವಸ್ಥೆಯನ್ನು ತಾಲೂಕು ಆಡಳಿತ ಮಾಡಿರುವಂಥದ್ದು. ಸುಮಾರು 500ರಿಂದ 600ರಷ್ಟು ಏನು ಮನೆಗಳಿವೆ, ಆ ಮನೆಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇದು ಏನಂತಂದರೆ ಆ ಗ್ರಾಮ ಮೆಳವಂಕಿ ಗ್ರಾಮ ಸಂಪೂರ್ಣವಾಗಿ ಏನಂತಂದರೆ ನೀರಿನಿಂದ ಆವೃತವಾಗಿರುವಂಥದ್ದು. ಘಟಪ್ರಭೆ ಸಂಪೂರ್ಣವಾಗಿ ಜಲ ದಿಗ್ಬಂಧನವನ್ನು ವಿಧಿಸಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಕಳೆದ ಬಾರಿ ಏನು ಪ್ರವಾಹ ಬಂದಿತ್ತು ಅದೇ ಸಂದರ್ಭದಲ್ಲೂ ಸಹ ಈ ಗ್ರಾಮ ಏನಿದೆ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಈಗ ಮತ್ತೆ ಏನಂತಂದರೆ ಮುಳುಗಡೆ ಆಗ್ತಾ ಇರುವಂಥದ್ದು. ಜೊತೆಗೆ ಇಡೀ ಸುತ್ತಲೂ ಏನಂತಂದರೆ ಘಟಪ್ರಭಾ ನದಿ ಸುತ್ತುವರೆದಿದೆ. ಹಾಗಾಗಿ ಜನ ಏನಂತಂದರೆ ಈಗ ಹೊರಗಡೆ ಬಂದು ಏನಂತಂದರೆ ತಾತ್ಕಾಲಿಕ ಕಾಳಜಿ ಕೇಂದ್ರಗಳಿವೆ, ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆದುಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ರೋಜ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.